ಯಾಕೆ ನಿಲ್ಲಿಸಿದ್ದಾರೆ? ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ? ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ, ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ, ಕರಾಚಿ ಪೋರ್ಟ್ನ ಧ್ವಂಸ ಮಾಡಿದ್ದಾರೆ, ಇನ್ನೇನು ಪ್ರಧಾನಮಂತ್ರಿಯವರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ರಿ. ಅದೇನದು ಕರೆಕ್ಟಾಗಿ ಹೇಳಬೇಕಲ್ಲ, ಸತ್ಯಾಂಶ ಏನಿದೆ? ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನನ್ನಿಂದ ಆಗಿದೆ. ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವೇನಕ್ಕೆ ನಂಬಬೇಕು? ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ. ಇದು ನಿಜಾನ ಇಲ್ವಾ ಗೊತ್ತಾಗಬೇಕಲ್ಲ ನಮಗೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಟ್ರಂಪ್ ಮಧ್ಯಸ್ಥಿಕೆಯಿಂದ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾವೆ. ಅತ್ತ ಕದನ ವಿರಾಮವನ್ನು ಘೋಷಣೆ ಮಾಡಿದ ಪಾಕಿಸ್ತಾನ ಇತ್ತ ಡ್ರೋನ್ ದಾಳಿಯನ್ನು ನಡೆಸಿತ್ತು. ಈ ಬೆನ್ನಲ್ಲೇ ಮತ್ತೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಇತ್ತ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆಯೇ ಕಾಂಗ್ರೆಸ್ ನಾಯಕರು, ಸ್ವತಃ ಬಿಜೆಪಿ ನಾಯಕರು ಕೂಡ ಮೋದಿ ಮೇಲೆ ಅಸಮಾಧಾನಗೊಂಡಿದ್ದಾರೆ. ಟ್ರಂಪ್ ಹೇಳಿದ ಹಾಗೆ ಮೋದಿ ಕೇಳಿದ್ದಾರೆ. ಅಲ್ಲದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ನಾವು ಕೇಳೋ ಅವಶ್ಯಕತೆ ಏನಿದೆ ಅಂತ ಹಲವು ನೆಟ್ಟಿಗರು ಪ್ರಶ್ನೆನ ಮಾಡ್ತಾ ಇದ್ದಾರೆ. ಈ ನಡುವೆ ಮಂಗಳವಾರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಮೋದಿ, ಅಮಿತ್ ಶಾ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಅವರು ಮಧ್ಯಸ್ಥಿಕೆ ವಹಿಸಿದ ಮೇಲೇನೆ ಕದನ ವಿರಾಮ ಏರ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬೈಲ್ಯಾಟ್ರಲ್ ಇಶ್ಯೂವನ್ನು ನಾವು ಯಾವತ್ತೂ ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆ ಮಾಡಿಲ್ಲ. ಈ ಹಿಂದೆಯೂ ಕೂಡ ನಾವು 4 ಬಾರಿ ನಾವೇ ಯುದ್ಧವನ್ನು ಮಾಡಿದ್ದೀವಿ, ನಾವೇನೇ ಗೆದ್ದಿದ್ದೀವಿ. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆಯನ್ನು ವಹಿಸಿದ ಮೇಲೇ ಇಬ್ಬರಿಗೂ ಕೂಡ ಬುದ್ಧಿವಾದನ ಹೇಳಿದೆ, ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ, ನನ್ನ ಮಾತನ್ನು ಕೇಳಿ ನಿಮ್ಮ ಜೊತೆಗೆ ನಾನು ವ್ಯಾಪಾರವನ್ನು ಮಾಡ್ತೀನಿ, ಈ ಕದನವನ್ನು ನಿಲ್ಲಿಸಿ ಅಂತ ಹೇಳಿದ್ದಕ್ಕೇನೆ ಎರಡೂ ರಾಷ್ಟ್ರಗಳು ಕೂಡ ಒಪ್ಪಿ ಕದನ ವಿರಾಮವನ್ನ ಘೋಷಣೆ ಮಾಡಿದಾವೆ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ತಾವೇ ಮಧ್ಯಸ್ಥಿಕೆಯನ್ನು ವಹಿಸಿದ ಮೇಲೇನೆ ಇಲ್ಲಿ ಕದನ ವಿರಾಮ ಆಗಿದೆ ಅಂತ ಟ್ರಂಪ್ ಅವರು ಹೇಳ್ಕೊತಾ ಇದ್ದಾರೆ. ಇದು ನಿಜಾನ ಸುಳ್ಳ? ದೇಶದ ಪ್ರಜೆಗಳಾದ ನಮಗೆ ಈ ವಿಚಾರ ಗೊತ್ತಾಗಬೇಕಲ್ವಾ? ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನನ್ನಿಂದ ಕದನ ವಿರಾಮ ಆಗಿದೆ ಅಂತ, ಇತ್ತ ಪಾಕಿಸ್ತಾನ ಪ್ರಧಾನಮಂತ್ರಿ ಪಾರ್ಲಿಮೆಂಟಲ್ಲಿ ಕರೆದು ನಾವೇ ಜಯಶೀಲರಾಗಿದ್ದೀವಿ ಅಂತ ಘೋಷಣೆನ ಮಾಡ್ಕೋತಾರೆ. ಆದರೆ ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಏನನ್ನ ನಂಬಬೇಕು? ನಾವು ಕೇಳ್ತಾ ಇರೋದು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ನಾವು ಮೋದಿಯವರ ನಿರ್ಧಾರಕ್ಕೆ ಒಪ್ತಿದ್ವಲ್ವಾ? ನಾವೇನಾದರೂ ಅವರ ನಿರ್ಧಾರಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಿದ್ದೀವಾ? ನಾವು ಬಹಳ ಸ್ಪಷ್ಟವಾಗಿಯೇ ಹೇಳಿದ್ದೀವಿ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೀವಿ, ನಿಮ್ಮನ್ನು ನಾವು ನಂಬಿದ್ದೀವಿ, ನಮ್ಮನ್ನು ಯಾಕೆ ನೀವು ನಂಬ್ತಾ ಇಲ್ಲ, ನೀವು ಪಾರ್ಲಿಮೆಂಟ್ ಕರೀರಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಪಾಕಿಸ್ತಾನದವರು ನಾವೇ ಗೆದ್ವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ನೀವು ಈ ಬಗ್ಗೆ ಜನರಿಗೆ ಸತ್ಯವನ್ನು ತಿಳಿಸಬಾರ್ದಾ? ಇನ್ನು ಯುದ್ಧ ವಿರಾಮದ ನಿಯಮಾವಳಿಗಳೇನಿದೆ, ಯುದ್ಧವನ್ನು ನಿಲ್ಲಿಸಿದ ಕಾರಣ ಏನು, ಇದು ಯಾವ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿಲ್ಲ. ಈಗ ಜನಸಾಮಾನ್ಯರು ನಾವು ಏನನ್ನ ತಿಳಿದುಕೊಳ್ಬೇಕು? ಟ್ರಂಪ್ ಹೇಳ್ತಾ ಇರೋದು ಕರೆಕ್ಟಾ? ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಹೇಳ್ತಾ ಇರೋದು ಕರೆಕ್ಟಾ? ಅಥವಾ ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ? ಸಾಮಾಜಿಕ ಜಾಲತಾಣದಲ್ಲಿ ಯುದ್ಧವನ್ನು ನಡೆಸಿದ್ದೀರಾ ನೀವು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಕಳೆದ 11 ವರ್ಷದಲ್ಲಿ ಮೋದಿ ಅವರು ಒಂದೇ ಒಂದು ಪ್ರೆಸ್ ಮೀಟನ್ನು ನಡೆಸಿಲ್ಲ. ಪ್ರಧಾನಮಂತ್ರಿಯಾಗಿ ಒಂದು ಪ್ರೆಸ್ ಮೀಟ್ ಮಾಡೋ ಸಾಮರ್ಥ್ಯ ಇಲ್ವಾ? ಬರೀ ಕೆಂಪು ಕೋಟೆ, ಮನ್ ಕಿ ಬಾತ್ನಲ್ಲೇ ಭಾಷಣ ಅಷ್ಟೇ ಮಾಡೋದಾ? ಮೊದಲು ಮೋದಿಯವರು ಪ್ರೆಸ್ ಮೀಟನ್ನು ನಡೆಸಲೇಬೇಕು ಅಂತ ಹೇಳಿದ್ದಾರೆ. ಪಹಲ್ಗಾಮ್ಗೆ ಬಂದು ದಾಳಿಯನ್ನು ಮಾಡಿದ ಆತಂಕವಾದಿಗಳು, ಆ 4 ಜನ ಉಗ್ರರು ಎಲ್ಲಿಗೆ ಹೋದರು? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನರನ್ನು ಕೊಲೆ ಮಾಡಿ ಅವರು ಎಲ್ಲಿ ಹೋದರು? ದೇಶದ ಒಳಗಡೆ ಬಂದ್ರ, ಹೊರಗಡೆ ಬಂದ್ರ? ನಮ್ಮ ಬಾರ್ಡರ್ಗಳು ಅಷ್ಟೊಂದು ಸಡಿಲ ಆಗಿದಾವ? ಎಲ್ಲೋದ್ರು ನಿಮ್ಮ ಅಜಿತ್ ಧೋವಲ್, ಜೇಮ್ಸ್ ಬಾಂಡ್? ಎಲ್ಲಿ ಹೋದ್ರು ನಿಮ್ಮ ಅಮಿತ್ ಶಾ? ಅದ್ರ ಬಗ್ಗೆ ಯಾರಾದರೂ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಅವರು, ಆ 4 ಜನ ಎಲ್ಲಿ ಹೋದ್ರು? ಏನು ಇಲ್ಲಿ ಕರ್ನಾಟಕಕ್ಕೆ ಬಂದ್ರ, ಅಥವಾ ತೆಲಂಗಾಣಕ್ಕೆ ಹೋದ್ರ, ಅಥವಾ ಬಾಂಗ್ಲಾದೇಶಕ್ಕೆ ಹೋದ್ರ, ಚೈನಾಗೆ ಹೋದ್ರ, ಆ್ಯಂಡ್ ವಾಪಸ್ ಪಾಕಿಸ್ತಾನಕ್ಕೆ ಏನಾದರೂ ಹೋದ್ರ? ಅಂದರೆ ಇಷ್ಟೊಂದು ಆರಾಮಾಗಿ ಟೆರರಿಸ್ಟು ಬಂದು ಹೋಗ್ತಾರೆ ಅಂದರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆನ್ ದಿ ಗವರ್ಮೆಂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಮೋದಿ ಗವರ್ಮೆಂಟ್ ಅಂತ ಹೇಳಿದ್ದಾರೆ. ಪುಲ್ವಾಮಾನಲ್ಲಿ ಏನಾಯಿತು?
ಇಷ್ಟು ವರ್ಷ ಆಯಿತು ಪುಲ್ವಾಮಾ ಬಗ್ಗೆ ಮಾಹಿತಿಯನ್ನು ಕೊಡದೆ ಮುಚ್ಚಿಡ್ತಾ ಇದ್ದಾರೆ ಅಂದರೆ ಅವರ ಕಾರ್ಯವೈಖರಿಯನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಲ್ವಾ? ಬರೇ ಸೋಷಿಯಲ್ ಮೀಡಿಯಾಗೆ ಸೀಮಿತವಾದ ಇವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಎದುರಿಸೋ ಧೈರ್ಯ ಸಹ ಇವರಿಗಿಲ್ಲ. ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡೋ ಧೈರ್ಯ ಕೂಡ ಇಲ್ಲ. ಬರೇ ಮನ್ ಕಿ ಬಾತು ಮೋನೋಲಾಗ್ಸ್ ಅಷ್ಟೇ ಇವ್ರದ್ದು ಅಂತ ಹೇಳಿದ್ದಾರೆ. ಸದ್ಯ ಪ್ರತಿಯೊಬ್ಬರು ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡಲೇಬೇಕಾಗಿದೆ. ಆ ಧ್ವನಿಯನ್ನ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರೋ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಪ್ರಿಯಾಂಕ್ ಅವರು ಕೇಳಿರೋ ಈ ಎಲ್ಲ ಪ್ರಶ್ನೆಗಳು ನೇರವಾಗಿ ಧೋವಲ್ಗೆ, ಅಮಿತ್ ಶಾಗೆ ಹಾಗೂ ಮೋದಿಗೆ ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೇಳಿರೋ ಪಾಯಿಂಟ್ ಟು ಪಾಯಿಂಟ್ ಪ್ರಶ್ನೆಗಳು ಅತ್ಯವಶ್ಯಕ. ಎಲ್ಲಿವರೆಗೂ ಕೂಡ ಉತ್ತರ ಸಿಗದೆ ಹಲವಾರು ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದಿದ್ದಾವೆ. ಸದ್ಯ ಖರ್ಗೆ ಅವರು ಎತ್ತಿದ ಪ್ರತಿ ಪ್ರಶ್ನೆಯೂ ಕೂಡ ಸರಿಯಾಗಿಯೇ ಇದೆ. ಈಗಲಾದರೂ ಕೂಡ ಮೋದಿ ಅವರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡಿ ಇವರೇ, ಕಾಶ್ಮೀರ್ ಇಶ್ಯೂ ಏನಿದೆ ಅದು ಬೈಲ್ಯಾಟ್ರಲ್ ಇಶ್ಯೂ, ಒಪ್ತೀರಾ ಎಲ್ಲರೂ? ಯಾವತ್ತೂ ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟಿಗೆ ಬೇರೆ ದೇಶದವರು ಅದಕ್ಕೆ ಹಸ್ತಕ್ಷೇಪ ಮಾಡಿರಲಿಲ್ಲ. ಆದರೆ 2 ದಿನದಲ್ಲಿ 3 ಬಾರಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ. ಇದು ನಿಜಾನ ಇಲ್ವಾ ಗೊತ್ತಾಗಬೇಕಲ್ಲ ನಮಗೆ. ಯಾವತ್ತೂ ಕೂಡ ಈ ಬೈಲ್ಯಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾವು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ. 4 ಸರಿ ನಾವೇ ಯುದ್ಧ ಮಾಡಿದ್ದೀವಿ, 4 ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗೂ ಕೂಡ ಮೋದಿ ಅವರು ಮಾತಾಡೋಕ್ಕಿಂತ ಮುಂಚೆ 1 ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಮಧ್ಯಸ್ಥಿಕೆ ವಹಿಸಿದೆ, ಅವ್ರಿಗೆ ಬುದ್ಧಿವಾದ ಹೇಳಿದೆ, ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ, ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ, ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ, ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಮೋದಿಯವರು ಮಾತು ಕೇಳಿ ನಿಲ್ಲಿಸಿದ್ದಾರೆ ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನನ್ನಿಂದ ಆಗಿದೆ. ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಏನಕ್ಕೆ ನಂಬಬೇಕು? ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ, ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ವಾ? ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ, ನಿಮ್ಮನ್ನು ನಾವು ನಂಬಿದ್ದೇವೆ. ನಮ್ಮನ್ನು ಯಾಕೆ ನಂಬ್ತಾ ಇಲ್ಲ ನೀವು? ಪಾರ್ಲಿಮೆಂಟ್ ಕರೀರಿ. ಪಾಕಿಸ್ತಾನದವ್ರು ಕರೆದ್ಬಿಟ್ಟು ಜಯಬೇರಿ ಆಗಿದೆ ಅಂತ ಹೇಳ್ಕೊತಾ ಇದ್ದಾರೆ. ನೀವು ಅದಕ್ಕೆ ಕೌಂಟ್ರ್ ಮಾಡಬಾರ್ದ? ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದ? ಜನರಿಗೆ ತಿಳಿಸ್ಬಾರ್ದ? ಈ ಯುದ್ಧ ವಿರಾಮದ ಏನು ನಿಯಮಾವಳಿಗಳು ಏನಿದೆ, ಯಾಕೆ ನಿಲ್ಲಿಸಿದ್ದಾರೆ? ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ? ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿಯ ಆಕ್ಯುಪೈ ಮಾಡಿದ್ದಾರೆ, ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ, ಕರಾಚಿ ಪೋರ್ಟ್ನ ಧ್ವಂಸ ಮಾಡಿದ್ದಾರೆ, ಏನೇನು ಪ್ರಧಾನಮಂತ್ರಿಯವರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ರಿ. ಅದೇನದು ಕರೆಕ್ಟಾಗಿ ಹೇಳಬೇಕಲ್ಲ. ಸತ್ಯಾಂಶ ಏನಿದೆ? ನೀವು ಹೇಳೋದು ಕರೆಕ್ಟಾ? ಟ್ರಂಪ್ ಹೇಳೋದು ಕರೆಕ್ಟಾ? ನಿಮ್ಮ ಪಾಕಿಸ್ತಾನ ಪ್ರಧಾನಮಂತ್ರಿ ಹೇಳೋದು ಕರೆಕ್ಟಾ? ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ? ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದ್ದೀರಾ ನೀವು? ನಮ್ಮದು ಡಿಮಾಂಡ್ ಭಾಳ ಸಿಂಪಲ್ ಇದೆ, ನಾವು ನಿಮ್ಮ ಜೊತೆ ಇದ್ದೀವಿ. ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯಲಿಕ್ಕೆ ಏನು ನಿರ್ಣಯ ತಗೋತೀರಾ, ಅದು ಏನು ಕದನ ವಿರಾಮನೇ ಇರ್ಬೋದು, ನಿಮ್ಮ ಜೊತೆ ಇದ್ದೀವಿ. ಆದರೆ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ. ಜನರಿಗೆ ದಾರಿ ತಪ್ಪಿಸೋದಲ್ಲ. ಅದೇ ಹೇಳ್ತಾ ಇರೋದಲ್ಲ ಇದ್ರೆ 2 ದಿನದಲ್ಲಿ 3 ಬಾರಿ ಅವ್ರು ಹೇಳ್ತಾ ಇದ್ದಾರೆ ನನ್ನಿಂದ ನಿಂತಿದೆ, ನನ್ನಿಂದ ಯುದ್ಧ ವಿರಾಮ ಆಗಿದೆ, ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದರೆ ಏನು ಆಮಿಷ ಕೊಡ್ತಾ ಇದ್ದಾರೆ. ಆಮೇಲೆ ನಾನು ಹೇಳ್ತಾ ಇದ್ದೀರಲ್ಲ ಪದೇ ಪದೇ, ಇಂಡಿಯಾ ಮತ್ತು ಪಾಕಿಸ್ತಾನಿಗೆ ಹೋಲಿಕೆ ಯಾಕೆ ಮಾಡ್ತಾ ಇದ್ದಾರೆ ಇವರು? ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ? ಇವ್ರ ವಿದೇಶಾಂಗ ನೀತಿನೇ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವ್ರಿಗೆ $2 ಬಿಲಿಯನ್ IMF ಲೋನ್ ಸಿಕ್ಕಿದೆ ಅಲ್ಲ, ಹೆಂಗೆ ಸಿಕ್ತು? ಟ್ರಂಪ್ ಅವರು ಲೋನ್ ಅದಕ್ಕೆ ಅವರಿಗೆ ಅದೇ ಕೇಳಕ್ಕೆ ತಾನೇ ಹೇಳ್ತಾರೆ ಪಾರ್ಲಿಮೆಂಟಿಗೆ ಬನ್ನಿ ಅಂತ. ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗಲ್ಲ, ಪಾರ್ಲಿಮೆಂಟಲ್ಲೂ ಮಾತಾಡಲ್ಲ, ಪಾರ್ಲಿಮೆಂಟ್ ಕರೆಯೋದಿಲ್ಲ.
ಮತ್ತೆ ಇವತ್ತು ಏನು ಬೈಲ್ಯಾಟ್ರಲ್ ಇಶ್ಯೂನ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿಬಿಟ್ಟಿದ್ದೀವಿ. ಜಲಸ್ಕಿ ಧೈರ್ಯ ಕೂಡ ಪೋಲಿಯೋ ತೋರಿಸಲಿಲ್ಲ ಸರ್. ಪಾರ್ಲಿಮೆಂಟ್ ಎದುರಿಸೋದು ಬಿಟ್ಬಿಡಿ, ಒಂದು ಪ್ರೆಸ್ ಮೀಟ್ ಎದುರಿಸ್ಲಿ ಸಾಕು. 11 ವರ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ. छप्पन इंच का सीना, लाल आंख, लव लेटर को लिखना, पाकिस्तान को बंद करना ಎಲ್ಲ ಬರೇ ಕೆಂಪುಕೋಟೆ ಮೇಲೆ ಭಾಷಣದಲ್ಲಿ, ಮನ್ ಕಿ ಬಾತ್ನಲ್ಲಿ, ನಿಮ್ಮ ಮಾಧ್ಯಮದಲ್ಲಿ. ಫರ್ಗೆಟ್, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫರ್ಗೆಟ್ ಅಡ್ರೆಸಿಂಗ್ ದ ಪಾರ್ಲಿಮೆಂಟ್, ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಅ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್. ಏನು ಆಗಬೇಕಿತ್ತು ಅಂತೀರಿ ಸರ್ ಈ ವಿಚಾರದಲ್ಲಿ? ಅದೇ ಕೇಳಕ್ಕೆ ನಾನು ಪ್ರಧಾನಮಂತ್ರಿ. ನಾವಂತೂ ಹೇಳಿದೀವಲ್ಲ ಇವರೇ, ನೀವು ಯುದ್ಧಕ್ಕೆ ಹೋದ್ರು ರೆಡಿ. ನೀವೇ ತಾನೇ ಹೇಳಿದ್ದು ನಾವು ಕರಾಚಿ ಭಾಗದಲ್ಲಿ ಕಟ್ತೀವಿ, ಇಸ್ಲಾಮಾಬಾದ್ ಕಟ್ತೀವಿ, ಅಖಂಡ ಭಾರತ ಕನಸು ನನ್ಸಾಗಕ್ಕೆ ಪ್ರಾರಂಭ ಆಗಿದೆ ಅಂತ ನೀವು ತಾನೇ ಹೇಳಿದ್ದು. ನಾವು ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾರೆ, ಅದಷ್ಟೇ. ನಾವು ಇನ್ನೇನಿದ್ರು ಮಾತುಕತೆ ಬರೀ POK ಬಗ್ಗೆ ಮಾತ್ರ ಮಾತಾಡಿ ಸ್ವಾಮಿ, ಎಲ್ಲರೂ ಮಾತಾಡಿ. ಆದರೆ ಪಾರ್ಲಿಮೆಂಟ್ನಲ್ಲಿ ಹೇಳಿ ಏನೇನು ನಡೀತಾ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ. ಎಲ್ಲೋದ್ರು ಆತಂಕವಾದಿಗಳು, ಎಲ್ಲೋದ್ರು? ವೇರ್ ಆರ್ ದೋಸ್ 4 ಪೀಪಲ್? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು? ದೇಶದ ಒಳಗಡೆ ಬಂದ್ರ, ಹೊರಗಡೆ ಬಂದ್ರ? ಏನು ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸು? ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್, ಜೇಮ್ಸ್ ಬಾಂಡ್? ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು? ಅದ್ರ ಬಗ್ಗೆ ಯಾರಾದರೂ ಕೇಳ್ತಾ ಇದ್ದಾರಾ ಸರ್? ಆ 4 ಜನ ಎಲ್ಲೋದ್ರು? ಏನು ಇಲ್ಲಿ ಕರ್ನಾಟಕಕ್ಕೆ ಬಂದ್ರ, ತೆಲಂಗಾಣಕ್ಕೆ ಹೋದ್ರ, ಬಾಂಗ್ಲಾದೇಶಿಗೆ ಹೋದ್ರ, ಚೈನಾಗೆ ಹೋದ್ರ, ವಾಪಸ್ ಪಾಕಿಸ್ತಾನಿಗೆ ಹೋದ್ರ? ಅಂದರೆ ಇಫ್ ಟೆರರಿಸ್ಟ್ ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೋಗ್ತಾರೆ ಅಂದರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ ಆನ್ ದಿ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗವರ್ಮೆಂಟ್. ಈ ವಿಚಾರದಲ್ಲಿ ಪಹಲ್ಗಾಮ್ ಅಂತೂ 15 ದಿನ 20 ದಿನ ಆಯಿತು. ಪುಲ್ವಾಮಾ ಬಗ್ಗೆ ನನಗೆ ಮಾಹಿತಿ. ಸೊ ಮುಚ್ಚಿಡ್ತಾ ಇದ್ದಾರೆ ಅಂದರೆ ಅವರ ಕಾರ್ಯವೈಖರ್ಯವನ್ನು ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇದು. ಮೋದಿ ಅವರ ಏನು ಚೆಸ್ಟ್ ಥಂಪಿಂಗ್ ಇದೆ ಅಥವಾ ಅವ್ರದೇ ಅವ್ರು ಬೆಂಚಪ್ಪರ್ಸ್ಕೊತಾ ಇದ್ದಾರಲ್ಲ, ಬರೀ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ. ಒಂದು ಪ್ರೆಸ್ ಕಾನ್ಫರೆನ್ಸ್ ಎದುರಿಸೋ ಧೈರ್ಯ ಇಲ್ಲ, ಪಾರ್ಲಿಮೆಂಟಲ್ಲಿ ಉತ್ತರ ಕೊಡೋ ಧೈರ್ಯ ಇಲ್ಲ, ಬರೀ ಮನ್ ಕಿ ಬಾತ್ ಮೋನೋಲಾಗ್ಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.